ಒಂದ್ ಹೆಣ್ಮಗಳು ಬೆಳಿತಿದ್ದಾಳೆ ಅಂದ್ರೆ ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತುಳಿಯೋ ಕೆಲಸ ಮಾತ್ರ ಮಾಡಬಾರ್ದು. ನಾನ್ ಇದನ್ನೆಲ್ಲ ಸಹಿಸಲ್ಲ. ಹೋಗಿ ಇವಾಗ್ಲೇ ಜಯಚಂದ್ರ ಸರ್ ಹತ್ರ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಸರಿ, ಕಂಪ್ಲೇಂಟ್ ಮಾಡೋರಂತೆ. ಕಾರತಿ, ನಿಮ್ ಜೊತೆ ಯಾಕ್ರಿ ನಾನ್ ಬರ್ಬೇಕು? ಅದು ನಿಮ್ಮಂತ ಕಿಡ್ನಾಪರ್ ಜೊತೆ. ನೋಡಿ, ಮಾತ್ಗೂ ಕಿಡ್ನಾಪರ್ ಅಂತ ಹೇಳಿದ್ರೆ ಸರಿ ಇರಲ್ಲ. ಹೇಳ್ತೀನಿ ನಾನು, ಕಿಡ್ನಾಪರ್ ಕಿಡ್ನಾಪರ್ ಕಿಡ್ನಾಪರ್. ಸರಿ ಆಯ್ತು, ನಾನು ಕಿಡ್ನಾಪರೇ. ಬನ್ನಿ, ಸೇಫಾಗಿ ಕರ್ಕೊಂಡು ಹೋಗಿ ಆಫೀಸಿಗೆ ಬಿಡ್ತೀನಿ. ಹತ್ತಿ. ಸೇಫಾ? ನಿಮ್ ಜೊತೆನಾ? ನಿಮ್ಮಂತವ್ರ ಜೊತೆ ಸೇಫ್ಟಿ ಸಿಗುತ್ತಾ? ಪ್ರಜ್ಞೆ ತಪ್ಸಿ ಕಾರಲ್ಲಿ ಕೂರಿಸ್ಕೊಂಡ್ ಬಂದವ್ರು ನೀವು. ಬಿಟ್ರೆ ನಾಳೆ ಕೊಲೆನೇ ಮಾಡ್ಬಿಡ್ತೀರಾ. ಒಟ್ನಲ್ಲಿ ನೀವ್ ಬೆಳಿಬೇಕು, ನಾವು ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡಿರ್ಬೇಕು ಅಲ್ವಾ? ನಿಮ್ ಪ್ರಾಬ್ಲಮ್ ಏನು ಗೊತ್ತಾ? ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ, ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಅಂತೂ ಮೊದಲೇ ಇಲ್ಲ. ಸರಿ, ನನಗ್ ಬುದ್ಧಿ ಇಲ್ಲ, ಅದಕ್ಕೆ ಹೋಗಿ ಹೋಗಿ ನಿಮ್ಮೇಲಿರೋ ಕೇಸ್ಗಳನ್ನ ಖುಲಾಸೆ ಮಾಡಿಸಿ ಬಿಡುಗಡೆ ಮಾಡಿಸಿದ್ದು. ಮತ್ತೆ ನೀವು ಡಿಸಿ ಆಗೋ ತರ ಮಾಡಿದ್ದು. ನಾನ್ ಮಾಡಿದ ಉಪಕಾರಕ್ಕೆ ನೀವು ಮಾಡ್ತಿರೋದು ಸರಿ ಇದೆಯಾ? ಛೇ, ಸ್ವಲ್ಪ ನಿಯತ್ತೆ ಇಲ್ಲ ಪಾಪ. ಸರಿ ಆಯ್ತು, ಹಾಗೆ ಅನ್ಕೊಳ್ಳಿ. ಹಾಗೆ ಅನ್ಕೊಳ್ಳೋದೇನು, ಅದೇ ನಿಜ. ಸರಿ ಆಯ್ತು, ಕಾರ್ ಹತ್ತಿ. ಯಾಕೆ? ನನಗ್ ದಾರಿ ಗೊತ್ತಿಲ್ವಾ? ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಪಲ್ಲವಿ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ನೀವು ನನ್ನ ಕೆಟ್ಟವನು ಅಂತ ಅನ್ಕೊಂಡ್ರೂ ಪರವಾಗಿಲ್ಲ ಪಲ್ಲವಿ ಅವರೇ, ನಿಮಗೇನೂ ಆಗಬಾರ್ದು ಅಷ್ಟೇ. ಅಲ್ರಿ ಅವರ, ಅವರು ಫೋನ್ ಮಾಡಿದಾಗ ಅವ್ರು ನಿಮ್ ಕೂಡ ಯಾಕೆ ಮಾತಾಡ್ಲಿಲ್ರಿ? ನನಗೂ ಅದೇ ಅನುಮಾನ ಬರಕತ್ತೈತಿ. ಅವರು ನನ್ನ ಧ್ವನಿ ಕೇಳಿ ಸುಮ್ಮನಾದ್ರು ಅಂತ ಅನಿಸ್ತೈತಿ. ಅಂದ್ರ ಇದ್ರ ಹಿಂದಿರೋದು ನೀವ ಅನ್ನೋದು ಅವ್ರಿಗೆ ಗೊತ್ತಾಗ ಹೋತೇನ್ರಿ? ಆ ಫೋನ್ ಯಾರ ಕೈಗೆ ಸಿಕ್ಕಿದ್ಯೋ ಅವ್ರಿಗೆ ನನ್ಗೆ ಗೊತ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ನನಗನ್ಸತ್ರಿ ಅವರ ಈ ನೆಟ್ವರ್ಕ್ ಇಶ್ಯೂ ಆಗಿ ಅವ್ರಿಗೆ ಅಂದ್ರೆ ಅವ್ರು ಮಾತಾಡಿದ್ದು ನಿಮಗೆ ಕೇಳ್ಸಾಕತ್ತಿಲ್ಲ ಅಂತ ಅನ್ಸಕತ್ತೈತಿ. ಹಂಗಾದ್ರ ನಾ ಮತ್ತೆ ಫೋನ್ ಮಾಡಿದಾಗ ಫೋನ್ ಬಂದ್ ಯಾಕೆ ಬಂದಿತ್ತು? ಅದ ಅಂತೀನಿ ನಾನು. ಈಗ ಹೊಳಿತ್ ನೋಡ್ರಿ ನನ್ನ ತಲೆಯಾಗ. ನಿಮ್ಮ ಧ್ವನಿ ಕೇಳಿ ಅವ್ರಿಗೆ ಭಯ ಹೆಚ್ಚಾಗಿ ಅದಕ್ಕೆ ಅವ್ರು ಫೋನ್ ಬಂದ್ ಮಾಡ್ಯಾರ. ಸ್ವಿಚ್ ಆಫ್ ಮಾಡಿದ ಅದಕ್ಕ ರೀ, ಇವ್ರು ಸವಾಸನ ಬ್ಯಾಡ್ ನಮಗ ಅಂತ ಹೇಳಿ. ನಿಮಗೆ ಹೆದರ್ಯಾರ್ರಿ ಅವ್ರ. ಅಷ್ಟು ಹಗುರವಾಗಿ ತಗೋಬೇಡ. ನಾನ್ ದಂಧೆ ಮಾಡೋ ಜಾಗ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರು ಯಾಕ ನಿನಗೆ ಗೊತ್ತಿಲ್ಲ? ಹಿಂಗಿರುವಾಗ ಆ ಜಾಗನ ಹುಡ್ಕೊಂಡು ಬರ್ತಾರ? ಅಂದ್ರ ಅವ್ರು ಹುಡ್ಕೊಂಡು ಬಂದಿದಾರ ಅಂತಂದ್ರ ಅವರು ಸಾಮಾನ್ಯದವರಲ್ಲ. ಹಂಗಾರ ಅವ್ರಿಗೆ ನಿಮ್ಮ ಮ್ಯಾಲೆ ಒಟ್ಟ ಹೆದರಿಕಿನ ಇಲ್ಲ ಅಂತೀರೇನ್ರಿ ಅವರ? ಇಂಥ ಕೆಲ್ಸಕ್ಕೆ ಕೈ ಹಾಕ್ಯಾರ ಅಂದಮೇಲೆ ಅವರಿಗೆ ನನ್ನ ಮೇಲಲ್ಲ ಯಾರ ಮೇಲೂ ಖಬರಿಲ್ಲ. ನನಗ್ಯಾಕೋ ಅವರಿಬ್ಬರ ಮೇಲೆ ಅನುಮಾನ ಬರ್ಲಿಕ್ಕತ್ತದ. ಯಾರ್ರಿ ಅವರು? ಇನ್ಯಾರು ಇದ್ದಾರಲ್ಲ ನಮ್ಮ ಶತ್ರುಗಳು, ಪಲ್ಲವಿ ವಿಕ್ರಾಂತ. ಅವರೇ ಇಂಥ ಹುಚ್ಚತನಕ್ಕೆ ಕೈ ಹಾಕೋದು. ಖರೇನ ನೋಡ್ರಿ, ಅವರ ಇದ್ರ ಇರಬಹುದು. ಅವ್ರಿಗೆ ಎಷ್ಟು ಸಲ ಏಟ್ ಕೊಟ್ರು ಅವ್ರು ನನ್ನ ತಂಡಕ್ಕೆ ಬರೋದು ಬಿಡೋದಿಲ್ಲ ನೋಡ. ಅಲ್ರಿ ಅವರ, ಹಿಂಗಾತಂದ್ರ ಬಹಳ ತ್ರಾಸ ಆಗೋದಿಲ್ರ ಅವರ? ಈ ಭೀಮಾಂಬಿಕಾ ತ್ರಾಸಿಗೆ ತ್ರಾಸ್ ಕೊಡವಳು. ನಾನೇನು ಅವ್ರನ್ನ ಸುಮ್ಮನೆ ಬಿಡೋ ಅಕ್ಕಿಯಲ್ಲ. ಮೊದಲು ಇದು ಮಾಡಿದ ಅವರು ಅಲ್ವ ಅಂತ
ತಿಳ್ಕೊಬೇಕಾ